ಏನು ಇವತ್ತಿನ ರಿಸಲ್ಟು ತಾಲೂಕು ಆದ್ಯಂತ ಗೊತ್ತಾಗಿರ್ತದೆ. 19 ಸೀಟುಗಳಿಗೆ BJP 15 ಸೀಟುಗಳು ಗೆದ್ದು ಇವತ್ತು ವಿಜಯೋತ್ಸವವನ್ನು ಆಚರಿಸಿದ್ದೀವಿ. ಏನು ಇಷ್ಟು ದಿನಗಳಿಂದ ನನ್ನ ಕಾಂಗ್ರೆಸ್ ಮಿತ್ರಗಳು ಅದು ಇದು ಸ್ವೀಪ್ ಅಂತಿದ್ರು, ಹೊತ್ತು ಯಾರು ಸ್ವೀಪ್ ಮಾಡಿದ್ರು MLA ಹೇಳಬೇಕು. ಯಾರೋ ಒಬ್ಬ ಹೇಳ್ತಿದ್ದ, ನಮ್ಮೂರವನೊಬ್ಬ ಭಾಷಿಟ್ಟಡಿಯವನು, ಎಲ್ಲಿದೆ ದುಡ್ಡು, ನಾವು ಕಟ್ಟಿರೋ ಟ್ಯಾಕ್ಸು 16 ಕೋಟಿ ಎಲ್ಲಿ ಬಂದ್ಬಿಡ್ತು, ನಾವು ಕಟ್ಟಿದ್ದಾನೆ, ಅವ್ನು ಟ್ಯಾಕ್ಸೇ ಕಟ್ಟಿಲ್ಲ ಇದುವರೆಗೂ, ಮೊನ್ನೆ ಕಟ್ಟಿರೋದವನು. ಒಂದು ಆಡಳಿತನ ಶಾಸಕರು ಬಿಗಿ ಕೊಡಿಸ್ದಾಗೆ ಅಲ್ಲಿ ಶೇಖರಣೆ ಆಗುತ್ತೆ, ಆದರೆ ಎಲ್ಲಿ ಬಂದ್ಬಿಡ್ತಿದೆ, ಎಲ್ಲ ಸೋರಿಕೆಯಾಗಿ ಹೊಟ್ಟೋದಿದೆ. ಇವತ್ತು ದಿನ ಅವರು ಎಲ್ಲ ಫ್ಯಾಕ್ಟ್ರಿಗಳು ಕರೆದು ಎಲ್ಲ ಅಧಿಕಾರಿಗಳಿಗೆ ಇಷ್ಟು ಕಲೆಕ್ಟ್ ಮಾಡಬೇಕು, ನಾನು ಹಿಂದೆ ಬಿದ್ದೀನಿ ಅಂತ ಬಂದಿದ್ದೆಪ್ಪ. ಅದು ಹೇಗಾಗುತ್ತೆ ನಮ್ಮ ಪಂಚಾಯತಿ ಡೆವಲಪ್ಮೆಂಟಿಗೆ? ಅದು ಗೊತ್ತಿಲ್ಲ. ಏನೇನೋ ಬಿಡೋದು ಭಾಷಣಗಳು, ಇನ್ನೂ ಕೆಲವರು ದೌರ್ಜನ್ಯ ಮಾಡಿದ್ರು. ದೌರ್ಜನ್ಯ ಎಲ್ಲ ಯಾರು ಇಲ್ಲರಿ, ಜನ ಏನು ಹಾಕಬೇಕು ಅದೇ ಹಾಕ್ತಾರೆ. ವ್ಯಕ್ತಿಗಳು ನೋಡ್ತಾರೆ, ಪಕ್ಷ ನೋಡ್ತಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಾಗ 22 ರಾಜ್ಯದೊಳಗಿದೆ. ಇವರು ಕಾಂಗ್ರೆಸ್ ಪಕ್ಷ ಎಷ್ಟು ರಾಜ್ಯದಾಗಿದೆಪ್ಪ? 2, ಕರ್ನಾಟಕ, ತೆಲಂಗಾಣ. ಅವೆರಡು ಮೊಟ್ಟೆ ಇಡೋ ಕೋಳಿಗಳು ಹೊಂದ್ಕೊಂಡಿದ್ವು. ಆ ಮೊಟ್ಟೆ ಕೋಳಿ ನಿಂತೋಗವೆ. ಇವತ್ತು ಇಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಎಲೆಕ್ಷನ್, ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೆದಿತ್ತು ಎಲ್ಲಾ ಕಡೆನೂ BJP ಜಯಭಾರಿ ಬರೆಸಿದೆ. ನಮ್ಮ ದೊಡ್ಡಬಳ್ಳಾಪುರದ ನೋಡಿ ಇಷ್ಟು ಮತ, 1500 ಚಿಲ್ಲರೆ ಮತಗಳು. ಆಪೋಸಿಟ್ ಪಾರ್ಟಿ ಠೇವಣಿ ಇಲ್ಲ ಅಲ್ಲಿ BJP. ಅದಕ್ಕೆ ನಮ್ಮ ಶಾಸಕರು ಗಟ್ಟಿತನ, ಅವ್ರು ಮಾಡ್ತಾ ಇರೋ ಸೇವೆ, ಅವ್ರು ಬಳಸ್ಕೊತಾ ಇರೋ ಒಂದು ಮತದಾರರ ಪ್ರೇಮ, ಅವ್ರು ಮಾಡ್ತಾ ಇರೋ ಕಾರ್ಯಗಳು, ಬ್ಲಡ್ ಕ್ಯಾಂಪ್ ಇರ್ಬೋದು, ಐ ಕ್ಯಾಂಪ್ ಇರ್ಬೋದು, ಹೆಣ್ಮಕ್ಳು ಕೊಡೋ ಅರ್ಶಿನ ಕುಂಕುಮ ಇರ್ಬೋದು, 60 ವರ್ಷದ ಷಷ್ಠಿ ಪೂಜೆ ಇರ್ಬೋದು, ಓಂ ಶಕ್ತಿ ಬಸ್ಗಳಿರ್ಬೋದು, ಸಣ್ಣ ಕಾರ್ಯಕ್ರಮವು ಆಧಾರವಾಗಿ ಅವ್ರನ್ನ ಹೋಗಿ ಕಾಣೋದು, ಅವ್ರು ಹಾರೈಸೋದು, ಕಷ್ಟ ಸುಖಗಳಿಗೆ ಸ್ಪಂದಿಸೋದು. ಇವಾಗ ಕಡೆಯದಾಗಿ ಒಂದು ಚುನಾವಣಾ ಪೂರ್ವದಲ್ಲಿ ಎಲ್ಲರ ಟಾರ್ಗೆಟ್ ಪ್ರೇಮ್ ಕುಮಾರ್ ಸೋಲ್ಸದೇ ಆಗಿತ್ತು ಅಂತನೂ ಒಂದು ಇದಿತ್ತಲ್ವಾ? ಈಗ ನಿಮ್ಮನ್ನು ಸೋಲ್ಸಬೇಕು ಅಂತ ಮನಸ್ಸು ಮಾಡಿದ್ರಲ್ಲ, ಅವ್ರಿಗೇನು ಹೇಳ್ತೀರಾ? ನೋಡಿ, ಯಾರು ನಮ್ಮನ್ನು ಸೋಲ್ಸೋಕ್ಕಲ್ಲ. ಮತದಾನ ಪ್ರಭುಗಳು ಪ್ರೇಮ್ ಕುಮಾರ್ ಗೆಲ್ಲಿಸ್ಬೇಕು ಅಂತಿದ್ರೆ ಅವ್ರು ಗೆದ್ದೇ ಗೆಲ್ಲಿಸಿದ್ದಾರೆ. ಇವ್ರು ಯಾರೋ ನಾನು ಸೋಲಿಸ್ಬೇಕು, ಅವ್ರು ಸೋಲಿಸ್ಬೇಕು. ಒಂದು ಎರಡನೇದಾಗಿ ಭಗವಂತನ ಕೃಪೆ ಇರಬೇಕು. ಭಗವಂತನ ಕೃಪೆ ನಮ್ಮ ಮೇಲೆ ಇದ್ದಾಗ ಇವು ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು ನಾವು ಸೋಲಲ್ಲ ಸ್ವಾಮಿ. ಭಗವಂತನ ಕೃಪೆ, ಮತದಾರ ಕೃಪೆ ಇದ್ದರೆ ಮಾತ್ರ ಸೋಲ್ಸೋಕ್ಕಾಗೋದು. ನನಗೆ ಗೊತ್ತು, ಒಳಸಂಚೆ ಏನು ಮಾಡಿದ್ರು, ಎಲ್ಲ ಕ್ಯಾಂಪೇನು ನಮ್ಮ ಮೇಲೆ ಹಾಕಿ ಈ ಪ್ರೇಮ್ ಕುಮಾರ್ ಸೋಲಿಸ್ಬೇಕು ಅಂತ ಎಲ್ಲ ಕಾಂಗ್ರೆಸ್ಸು ಮುಖಂಡರುಗಳು ಎಲ್ಲ ಕಡೆ ಹೇಳಿರೋದು ನನಗೆ ಗೊತ್ತು. ಯಾವುದೇ ಕಾರಣಕ್ಕೂ ಇವ್ರಿಗೆ ಪ್ರೆಸಿಡೆಂಟ್ ಸೀಟ್ ಸಿಗಬಾರ್ದು, ಅದಕ್ಕೋಸ್ಕರ ಏನೇನು ಮಾಡೋದು ಗೊತ್ತು. ಅದನ್ನು ಮೀರಿ ಒಬ್ಬ ಮೇಲ್ಗಡೆ ಇದ್ದಾನೆ, ಅವನೇ ನನಗೆ ಆಶೀರ್ವಾದ ಮಾಡ್ದ. ಅದು ತಕ್ಕನಮ್ಮ ನಮ್ಮ ಶಾಸಕರು ಬಲ, ಫೈನಲ್ ಆಗಿ ಮತದಾರರ ಬೆಂಬಲ, ಇವೆಲ್ಲ ಸೇರಿ ನಾನು ಇವತ್ತು 2 ಕ್ಷೇತ್ರಗಳಲ್ಲಿ ನಾನು ಗೆದ್ದಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಪಂಚಾಯತಿಗೆ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕೋ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಈಗಾಗಲೇ ಪ್ರಣಾಳಿಕೆಯನ್ನು ಬಿಟ್ಟಿದ್ದೀವಿ. ಆ ಪ್ರಣಾಳಿಕೆಗೆ ಎಷ್ಟು ಸಾಧ್ಯ ಅದನ್ನು ಆ ಪ್ರಣಾಳಿಕೆಗಳನ್ನ ನಾವು ಜನಗಳಿಗೆ ತಲುಪಿಸ್ತೀವಿ ಅಂತ ಈ ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.